ಭಾರತದ ಹಳ್ಳಿಗರಿದ್ದಾರಲ್ಲ, ಅವರ ತಾಳ್ಮೆಗೆ ಕೊನೆ ಮೊದಲೆಂಬುದೇ ಇಲ್ಲ. ತಮ್ಮ ತೊಂದರೆ ಕಷ್ಟಗಳನ್ನೆಲ್ಲ ತಮ್ಮ ಕರ್ಮಗಳೆಂದೋ ಅಥವಾ ತಮಗೆ ದೇವರು ಕೊಡುತ್ತಿರುವ ಶಿಕ್ಷೆ ಎಂದು ಭಾವಿಸಿ ಸುಮ್ಮನೆ ತಲೆ ಬಗ್ಗಿಸಿಕೊಂಡು ಅನುಭವಿಸುತ್ತಾ ಸಹಿಸುತ್ತಾರೆ. ಆದ್ದರಿಂದ ಹಳ್ಳಿಗರು ಆ ಮಾರಿಗೆ ಏನಾದರೂ ಮಾಡಬೇಕೆಂದು ತೀರ್ಮಾನಿಸಿದಾಗ ಹುಲಿ ಅವರಿಗೆ ಯಾವ ಮಟ್ಟದ ಉಪದ್ರವ ಕೊಟ್ಟಿರಬಹುದೆಂದು ನೀವು ಊಹಿಸಿರಿ. ಹುಲಿಯನ್ನು ಏನಾದರೂ ಮಾಡಿ ಬಲಿ ಹಾಕಬೇಕೆಂದು ಬೆಳಂದೂರಿನ ಹಳ್ಳಿಗರೆಲ್ಲ ದೃಢ ನಿಶ್ಚಯ ಮಾಡಿ ಸಭೆ ಸೇರಿದರು. ಅವರು ಪ್ರಾಣಿಗಳು ಓಡಾಡುವ ದಾರಿಯಲ್ಲಿ ಒಂದು ಚಚ್ಚೌಕ ಬಾವಿ ತೋಡಿದರು. ಅದರ ಮೇಲೆ ತೆಳ್ಳನೆಯ ಬಿದಿರು ತುಡಿಕೆಯೊಂದನ್ನು ಮುಚ್ಚಿ ಅದರ ಮೇಲೆಲ್ಲ ಹುಲ್ಲು ತರಗಲೆಗಳನ್ನು ಹರಡಿ ಸ್ವಾಭಾವಿಕ ನೆಲದಂತೆಯೇ ಕಾಣುವಂತೆ ಮಾಡಿದರು. ಆ ಬಾವಿಯ ಒಂದು ಕಡೆ ಬಡಕಲು ದನವೊಂದನ್ನು ಕಟ್ಟಿ ದನದ ಹತ್ತಿರಕ್ಕೆ ಹುಲಿ ಬೇರೆ ಯಾವ ದಿಕ್ಕಿನಿಂದಲೂ ಸಮೀಪಿಸದಂತೆ ಅಭೇದ್ಯವಾದ ಮುಳ್ಳು ಬೇಲಿಯನ್ನು ಅಡಕಿದರು. ಹುಲಿ ದನ ಹಿಡಿಯಲು ಬಂದರೆ ಅದು ಅವರು ತೋಡಿ ಮುಚ್ಚಿದ್ದ ಬಾವಿ ಮಾರ್ಗವಾಗಿ ಬರಲೇಬೇಕಿತ್ತು. ಎಲ್ಲವೂ ಹಳ್ಳಿಗರ ಉಪಾಯದ ಪ್ರಕಾರವೇ ನಡೆಯಿತು. ಅವರ ಗುಂಡಿ ತೋಡಿದ ಮೂರನೆಯ ದಿನ ಕಾಡಿನೊಳಗೆ ವಾರಸುದಾರರಿಲ್ಲದೆ ನಿಂತಿದ್ದ ದನ ನೋಡಿ ಹುಲಿ ಈ ಮಾರ್ಗವಾಗಿ ದನ ಹಿಡಿಯಲು ನಡೆದು ಬಂತು. ಅವರು ತೋಡಿದ್ದ ಬಾವಿಯೊಳಗೆ ದೊಪ್ಪನೆ ಬಿತ್ತು. ಮಾರನೇ ದಿನ ಹಳ್ಳಿಗರಿಗೆ ಇದು ಗೊತ್ತಾದಾಗ ಎಲ್ಲರೂ ಕುಣಿದಾಡಿದರು. ಮತ್ತೊಂದು ಸಭೆ ಕರೆದು ಮಂತ್ರವಾದಿಯೊಡನೆ ಮುಂದೇನು ಮಾಡಬೇಕೆಂದು ಸಮಾಲೋಚನೆ ಮಾಡಿದರು. ಮುಂದೇನೆಂಬುದೇ ಅವರ ಚಿಂತೆಯಾಗಿತ್ತು. ಕೆಲವರು ಹುಲ್ಲು ಕಂತೆಗಳಿಗೆ ಬೆಂಕಿ ಹಚ್ಚಿ ಆ ಬಾವಿಗಳಿಗೆ ಎಸೆದು ಬಿಡೋಣ, ಆ ರಾಕ್ಷಸ ಇಲ್ಲಿಯವರೆಗೆ ನಮಗೆ ಮಾಡಿದ ನಷ್ಟಕ್ಕೆ ಜೀವಂತವಾಗಿ ಸುಡುವುದೇ ಸರಿಯಾದ ಶಿಕ್ಷೆ ಎಂದು ಹೇಳಿದರು. ಆ ಊರಿನಲ್ಲಿ ಯಾರ ಬಳಿಯೂ ಬಂದೂಕಿರಲಿಲ್ಲ. ಆದ್ದರಿಂದ ಅವರಿಗೆ ಕೋವಿಯಲ್ಲಿ ಹೊಡೆದು ಕೊಲ್ಲಬಹುದೆಂಬ ಯೋಚನೆಯೇ ಬರಲಿಲ್ಲ. ಕೊನೆಗೆ ಅದನ್ನು ಮೇಲಿನಿಂದ ಬರ್ಜಿಗಳಿಂದ ಚುಚ್ಚಿ ಚುಚ್ಚಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕೆಂದು ತೀರ್ಮಾನಿಸಿದರು. ಅವರಿಗೆ ಹುಲಿಯ ಬಗ್ಗೆ ಅಷ್ಟೊಂದು ಸಿಟ್ಟಿತ್ತು. ಬೆಳ್ಳಂದೂರಿನಲ್ಲಿ ಯಾರ ಬಳಿಯೂ ಕೋವಿ ಇರಲಿ, ಒಳ್ಳೆ ಬರ್ಜಿ ಈಟಿಗಳಾದರೂ ಇದ್ದವ? ಇಬ್ಬರ ಬಳಿ ಬರ್ಜಿ ಎಂದು ಕರೆಯಬಹುದಾದ ಆಯುಧಗಳೇನೋ ಇತ್ತು. ಆದರೆ ಅವುಗಳ ಮೂತಿ ಎಷ್ಟೊಂದು ಮೊಂಡಾಗಿತ್ತೆಂದರೆ ಅವುಗಳ ಮುಂಭಾಗಗಳು ಹಿಂಭಾಗಗಳಷ್ಟೇ ನಿರಾಪಾಯಕಾರಿಗಳಾಗಿದ್ದವು. ಒಂದು ಸುಮಾರು 4 ಅಡಿ ಉದ್ದ ಇತ್ತು. ಅದರ ಮುಂಭಾಗ ಯಾವುದೆಂದು ಇಷ್ಟ ಬಂದಂತೆ ನಿರ್ಧರಿಸಿ ಕೆಲಸ ಮಾಡಬಹುದಿತ್ತು. ಅದರ ಯಜಮಾನ ಅದನ್ನು ಮಣ್ಣು ಅಗೆಯಲು ಸಹ ಉಪಯೋಗಿಸುತ್ತಿದ್ದನೆಂದು ತೋರುತ್ತದೆ. ಇನ್ನೊಂದು ಊರಿನ ದೇವಸ್ಥಾನದಲ್ಲಿ ಇಟ್ಟಿದ್ದ ಬರ್ಜಿ ಸುಮಾರು 300 ವರ್ಷಗಳ ಹಿಂದೆ ಹಲವು ಯುದ್ಧಗಳಲ್ಲಿ ಭಾಗವಹಿಸಿದ್ದ. ಅದು ಶತ್ರುಗಳ ರುಂಡ ಚೆಂಡಾಡಿದ್ದೆಂದು ಮಂತ್ರವಾದಿ ಅದರ ಮಹಿಮೆಯನ್ನು ವಿವರಿಸುತ್ತಿದ್ದ. ಆದರೆ ಅದರ ಸ್ಥಿತಿ ಸಹ ಇನ್ನೊಂದು ಬರ್ಜಿಗಿಂತ ಯಾವ ರೀತಿಯಲ್ಲೂ ಮೇಲಾಗಿರಲಿಲ್ಲ. ಅವೆರಡೂ 4 ಅಡಿ ಉದ್ದ ಇದ್ದುದರಿಂದ ಅದನ್ನು ಕೈಯಲ್ಲಿ ಹಿಡಿದೇ ಬಾವಿ ಆಳದಲ್ಲಿ ಬಿದ್ದಿದ್ದ ಹುಲಿಗೆ ಚುಚ್ಚಿ ಚಿತ್ರಹಿಂಸೆ ಕೊಡುವುದು ಸಾಧ್ಯವಿರಲಿಲ್ಲ. ಆದರೂ ಅವುಗಳ ಯಜಮಾನರು ಮೇಲಿನಿಂದ ಇವುಗಳನ್ನು ಹುಲಿಗಳತ್ತ ಎಸೆದರೆ ಸಾಕು, ಹುಲಿ ಒಂದೇ ಹೊಡೆತಕ್ಕೆ ವಿಲಿ ಒದ್ದಾಡಿ ಪ್ರಾಣ ಬಿಡುತ್ತೆಂದು ಬಡಾಯಿ ಕೊಚ್ಚಿದರು. ಆಮೇಲೆ ಯಾರು ಈ ಮೊಂಡಾಗಿದ್ದ ಬರ್ಜಿ ಬ್ರಹ್ಮಾಸ್ತ್ರಗಳನ್ನು ಮೊದಲು ಹುಲಿಯ ಮೇಲೆ ಪ್ರಯೋಗಿಸಬೇಕೆಂಬುದು ವಾದ ವಿವಾದಗಳು ಶುರುವಾಗಿ ದೇವಸ್ಥಾನದ ಬರ್ಜಿ ಅವನಿಗೆ 2ನೇ ಸ್ಥಾನ ಸಿಕ್ಕಿತು. ಎಲ್ಲರೂ ಗುಂಪು ಕೂಡಿಕೊಂಡು ಹುಲಿ ಬಿದ್ದಿದ್ದ ಗುಂಡಿ ಬಳಿ ಹೋದರು. ಮೊದಲನೆಯವನು ಬಾವಿಯ ಅಂಚಿನಲ್ಲಿ ನಿಂತು ತಳದಲ್ಲಿದ್ದ ಹುಲಿಯ ಕಡೆ ಗುರಿ ನೋಡಿ ಬಲವೆಲ್ಲ ಬಿಟ್ಟು ಬರ್ಜಿ ಎಸೆದ. ಅದು ನೇರವಾಗಿ ಬಾವಿ ಗೋಡೆಗೆ ಡಿಕ್ಕಿ ಹೊಡೆದು ತಲೆ ಕೆಳಗಾಗಿ ಹುಲಿ ಮೇಲೆ ಬಿತ್ತು. ಅದರೊಡನೆ ಬಾವಿಯ ಮಣ್ಣು, ಗೋಡೆಯ ಕಲ್ಲು, ಧೂಳು ಅದರ ಮೇಲೆ ಬಿತ್ತು. ಹುಲಿ ಇವರ ಹುಡುಗಾಟ ಚೇಷ್ಟೆಗಳನ್ನು ಹಗುರವಾಗಿ ಪರಿಗಣಿಸುವ ಸ್ಥಿತಿಯಲ್ಲಿರಲಿಲ್ಲ. ಒಂದು ಸಾರಿ ಗರ್ಜಿಸಿ ಕೆಂಗಣ್ಣು ಬಿಟ್ಟು ಬಾವಿಯ ಮೇಲೆ ನಿಂತು ಚಿತ್ರಹಿಂಸೆ ಕೊಡಲು ಪ್ರಯತ್ನಿಸುತ್ತಿದ್ದ ಹಳ್ಳಿಗರ ಕಡೆ ನೋಡಿತು. ಇನ್ನೊಬ್ಬ ಬರ್ಜಿಯನ್ನು ತನ್ನ ಹತಾರವನ್ನು ಸಿದ್ಧ ಮಾಡಿಕೊಳ್ಳುತ್ತಿರಬೇಕಾದರೆ ಹಳ್ಳಿಯವರ ಗುಂಪಿನಲ್ಲಿ ಆಗಲೇ ಗಾಬರಿ ಗುಜುಗುಜು ಮಾತು ಶುರುವಾಯಿತು. ದೇವಸ್ಥಾನದ ಬರ್ಜಿಯವ ಮೊದಲಿನವನತ್ತ ತಿರಸ್ಕಾರ ನೋಟ ಬೀರುತ್ತಾ ತನ್ನ 250 ವರ್ಷದ ಹಿಂದಿನ ಪ್ರಚಂಡ ಪರಾಕ್ರಮದ ಬರ್ಜಿಯನ್ನು ಮೇಲೆತ್ತಿ ಬಲವನ್ನು ಬಿಟ್ಟು ಹುಲಿಯ ಕಡೆ ಪ್ರಯೋಗಿಸಿದ. ಅವನು ಎಸೆದ ಜೋರಿಗೆ ಈಟಿ ನೇರವಾಗಿ ಹೋಗಿ ಹುಲಿಯ ತೊಡೆಗೆ ಚುಚ್ಚಿ ಗಾಯ ಮಾಡಿ ಪಕ್ಕಕ್ಕೆ ಬಿತ್ತು. ಆಗ ಬೆಳಂದೂರಿನ ಪರಾಕ್ರಮಿಗಳ ಬಳಿ ಒಂದೇ ಒಂದು ಆಯುಧವೂ ಇರಲಿಲ್ಲ. ಇದ್ದ 2 ಈಟಿಗಳು ಬಾವಿಯೊಳಗೆ ಎಸೆದಾಗಿದೆ. ಹುಲಿ ಸಂಪೂರ್ಣ ತಾಳ್ಮೆ ಕಳೆದುಕೊಂಡಿತ್ತು. ಕೋಪದ ಭರದಲ್ಲಿ ತನ್ನಲ್ಲಿದ್ದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಭಯಂಕರ ಗರ್ಜನೆಯೊಂದಿಗೆ ಬಾವಿಯ ತಳದಿಂದ ಮೇಲಕ್ಕೆ ನಿಂತಲ್ಲಿಂದಲೇ ಚಂಗನೆ ಚಿಮ್ಮಿತು. ಅದರ ಮುಂಗಾಲುಗಳು ಬಾವಿಯ ಮೇಲಿನ ಹುಲ್ಲಿನ ನೆಲವನ್ನು ಹಿಡಿದುಕೊಂಡವು. ಹಿಂಗಾಲುಗಳಿಂದ ಬಾವಿಯ ಗೋಡೆಯನ್ನು ಬಲವಾಗಿ ಕೆರೆದರಿಂದ ಹಿಡಿತ ಸಿಕ್ಕಿತು. ಮರುಕ್ಷಣ ಪಾತಾಳದಿಂದ ಮೇಲೆ ಬಂದ ಪಿಶಾಚಿಯಂತೆ ಹುಲಿ
ಬಾವಿಯ ಮೇಲೆ ನಿಂತಿತು.